ಹಲೋ ಫ್ರೆಂಡ್ಸ್, ನಮಸ್ತೆ. ಈ ದಿನ ಬಂದು ಪುಳಿಯೋಗರೆ ಪೌಡರ್ ಸಿಂಪಲ್ ಆಗಿ ಹೇಗೆ ಮಾಡೋದಂದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಥರ ನಾವು ಮಾಡಿ ಒಂದು ಗಾಜಿನ ಬಾಟ್ಲಿ ಆಗಿರ್ಬೋದು ಅಥವಾ ಏರ್ಟೈಟ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಂಡು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಒಂದು ವರ್ಷದವರೆಗೆ ಕೂಡ ಏನೂ ಕೆಡಲ್ಲ. ಹಾಗೆ ಈ ರೀತಿ ನಾವು ಯಾವಾಗ ಬೇಕಾವ ಮಸಾಲೆ ಇದ್ದರೆ ಈ ರೀತಿ ಪುಳಿಯೋಗರೆನ ಅನ್ನನ ಮಾಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಈಗಿನ ಒಂದು ಮಕ್ಕಳು ಎಜುಕೇಷನ್ ಆಗಿರ್ಬೋದು, ಜಾಬಿನ ಸಲಗ ಹೊರಗಡೆ ಹೋಗ್ತಾರೆ, ಅಂದರೆ ನಮ್ಮ ಒಂದು ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾರೆ. ಅಂಥವ್ರಿಗೆ ಈ ಒಂದು ಪುಡಿ ಮಾಡಿ ಒಂದು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ರೆ ಅವರು ಅಲ್ಲಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಒಂದು ವರ್ಷದವರೆಗೆ ಕೂಡ ಉಪಯೋಗಿಸ್ಕೋಬೋದು ಈ ರೀತಿ ಪ್ಯಾಕ್ ಮಾಡಿ. ನೆಕ್ಸ್ಟ್ ಇದು ಮಾಡೋದು ಹೇಗೆ ಎಂದು ನೋಡೋಣ. ಮೊದಲಿಗೆ ತವ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ 1 ಟೀ ಸ್ಪೂನು ಮೆಂತೆ, 1 ಟೀ ಸ್ಪೂನು ಮೆಣಸಿನಕಾಳು, 1 ಟೀ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಇವು ಒಟ್ಟಿಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಆದಷ್ಟು ಸಣ್ಣ ಉರಿಯಲ್ಲಿ ಲೋ ಫ್ಲೇಮ್ನಲ್ಲಿ ನಾವು ಹುರ್ಕೊಳ್ಬೇಕು. ಎಲ್ಲವೂ ಲೋ ಫ್ಲೇಮ್ನಲ್ಲಿ ನಾವು ಹುರ್ಕೊಳ್ತಾ ಇದ್ದೀನಿ ಈ ದಿನ. ಹಾಗೆ ಇನ್ನೊಂದೇನೆಂದರೆ ಗಮ್ಮಂತ ವಾಸನೆ ಬರುತ್ತೆ, ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಹುರ್ಕೊಳ್ಬೇಕು. ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಸ್ಮೆಲ್ ಕೂಡ ಗಮ್ಮಂತ ಬರ್ತಾ ಇದೆ. ಈಗ 1/4 ಕಪ್ಪು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಅದು ಪುಳಿಯೋಗರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜೀರಿಗೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. 1/2 ಕಪ್ಪು ಎಳ್ಳು, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಬಿಳಿ ಎಳ್ಳು ಅಥವಾ ಕರೆ ಎಳ್ಳು ಯಾವುದಾದ್ರೂ ಹಾಕ್ಕೋಬೋದು. ಹಾಗೆ ಫ್ರೆಂಡ್ಸ್, ನಾನು ಈ ದಿನ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋ, ಯಾಕಂದರೆ ಇದು ಲೆಂತ್ ದೊಡ್ಡದಾಗುತ್ತೆ. ಜಾಸ್ತಿ ಪದಾರ್ಥಗಳು ಇರೋದ್ರಿಂದ ಲೆಂತ್ ದೊಡ್ಡದಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ. ಈಗ 1/4 ಕಪ್ಪು ಕಡಲೆಬೇಳೆ, 1/4 ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಡ್ರೈ ರೋಸ್ಟು, ಕಲರ್ ಚೇಂಜ್ ಆಗೋವರೆಗೆ ನಾವು ಹುರ್ಕೊಳ್ಬೇಕು, ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಎಲ್ಲವೂ ನಾನು ಹೇಳಿದಾಗೆ ಎಲ್ಲ ಲೋ ಫ್ಲೇಮ್ನಲ್ಲಿ ಹಾಗೆ ನಿಧಾನವಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ. ಸಪ್ರೇಟಾಗಿ ನಾವೆಲ್ಲ ಈ ರೀತಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ. ಈಗ 1.5 ಕಪ್ಪಷ್ಟು ಈ ಕೊತ್ತಂಬರಿ ಬೀಜ ಅಂತೀವಲ್ಲ, ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಏನಂದರೆ ಈ ರೀತಿ ನಾವು ಅಳತೆ ಮಾಡಿ ಹಾಕ್ತಾಯಿದ್ದೀನಿ, ಎಲ್ಲವೂ ಅಳತೆ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೊಂದೇನೆಂದರೆ ಚೆನ್ನಾಗಿ ನಿಧಾನವಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ಎಷ್ಟು ದಿನ ಇಟ್ಕೊಂಡ್ರೂ ಕೂಡ ಬೇಗ ಕೆಡಲ್ಲ. ಸ್ಮೆಲ್ ಕೂಡ ಹಾಗೇ ಇರುತ್ತೆ, ಒಂದು ವರ್ಷದವರೆಗೆ ಕೂಡ ಸ್ಮೆಲ್ ಆಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿಬೇಳೆ ಇದು ಪುಳಿಯೋಗರೆ ಪೌಡರು. ಹಾಗಾಗಿ ನಿಧಾನವಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ. ಈಗ ಒಂದು ಮುಷ್ಟಿಯಷ್ಟು, ಅಂದರೆ ಒಂದು ಇಡಿಯಷ್ಟು ಅಂತೀವಲ್ಲ, ಇಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಹುರ್ಕೊಳ್ತಾ ಇದ್ದೀನಿ. ನೀವು ಬಿಸಿಬೇಳೆಭಾತ್ ಪೌಡ್ರ್ ಆಗಿರ್ಬೋದು, ಪುಳಿಯೋಗರೆ ಪೌಡ್ರ್ ಆಗಿರ್ಬೋದು, ಈ ರೀತಿ ಚೆನ್ನಾಗಿ ಹುರಿದು ಮಾಡೋದ್ರಿಂದ ನಮಗೆ ಒಂದು ವರ್ಷದವರೆಗೆ ಕೂಡ ಇದೇನೂ ಹಾಳಾಗಲ್ಲ. ಹಾಗೆ ಈಗ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 20 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕಲರ್ ಕೂಡ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ. ಹಾಗೆ ಗುಂಟೂರು ಒಂದು 10 ಗುಂಟೂರು ಹಾಕ್ತಾಯಿದ್ದೀನಿ. ಇದು ಖಾರ, ಸ್ವಲ್ಪ ಖಾರ ಬೇಕಂದರೆ ಗುಂಟೂರು ಒಂದು 10 ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಮೆಣಸಿನ್ಕಾಯಿನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸ್ಕೊಂಡಿದ್ದೀನಿ. ಈ ರೀತಿ ನೆಕ್ಸ್ಟು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಸ್ವಲ್ಪ ಗರಿ ಆಗೋವರೆಗೆ ನಾವು ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಸಪ್ರೇಟಾಗಿ ನಾವು ಹುರ್ಕೊಳ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಹುರಿದ ನಂತರ ಒಂದು ತಣ್ಣಗಾಗೋದಕ್ಕೆ ನಾವು ಬಿಟ್ಕೊಳ್ಬೇಕು ಇದೆಲ್ಲ. ಈಗ ಇದು ಮೆಣಸಿನ್ಕಾಯಿ ಹುರಿದ ನಂತರ ಈಗ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ. 1/2 ಕಪ್ಪಷ್ಟು ಕೊಕೊನಟ್ ಪೌಡ್ರ್, ನಾನು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಮನೆಯಲ್ಲಿರೋಂಥ ಒಣ ಕೊಬ್ಬರಿ ಇರುತ್ತಲ್ಲ, ಅದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದ ನಂತರ ಈಗ ಇದು ಕೂಡ ಅಷ್ಟೇ ಸಪ್ರೇಟಾಗಿ ನಾನು ತೆಕ್ಕೊಳ್ತಾ ಇದ್ದೀನಿ. ಈಗ ಒಂದು 1/2 ಕಪ್ಪಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದರಲ್ಲಿರೋಂಥ ಕಡ್ಡಿ ಇರ್ತಾವಲ್ಲ, ಕಡ್ಡಿನೆಲ್ಲ ತೆಗೆದುಹಾಕ್ಬೇಕು. ಚೆನ್ನಾಗಿ ಇದು ಕೂಡ ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ. ಈ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಆದಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಹಾಗೆ ನಾನು ಯಾವುದೇ ಥರ ಎಣ್ಣೆ ಕೂಡ ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ರೋಸ್ಟು ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಎಲ್ಲವೂ ತಣ್ಣಗಾದ ನಂತರ ನೋಡಿ ಈ ಥರ ಪೀಸ್ ಆಗುತ್ತೆ, ಪುಡಿ ಆಗುತ್ತೆ, ಅಲ್ಲಿವರೆಗೆ ನಾವು ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಈಗ ಒಂದು ಸಲ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬೇಕಾಗುತ್ತೆ. ಎಲ್ಲವೂ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳೋಣ. ಇದಕ್ಕೆ ನಾವು ಈಗ ಸ್ವಲ್ಪ ತರಿ ತೀರಾ ಏನು ಪೌಡ್ರ್ ಥರ ಏನು ಬೇಕಿಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳೋಣ. ಈಗ ನಾನು ನೋಡ್ಬೋದು, ನಾನೀಗ ಈ ಥರ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಏನು ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಹುರಿದು, ಅದು ಕೂಡ ಪುಡಿ ಮಾಡಿಕೊಳ್ಬೇಕು. ಹುಣಸೆ ಹಣ್ಣು ಇದೆಲ್ಲ ಪುಡಿ ಮಾಡಿಕೊಳ್ಳೋಣ. ಈಗ ಇದೇ ಜಾರ್ನಲ್ಲಿ ಈಗ ಒಂದು ಸೈಡ್ ಇಟ್ಕೊಳ್ಳೋಣ. ಈಗ ಅದೇ ಜಾರ್ನಲ್ಲಿ ಒಣ ಮೆಣಸಿನ್ಕಾಯಿ ಚೆನ್ನಾಗಿದ್ದು ಹುರಿದು ಇಟ್ಕೊಂಡಿದ್ನಲ್ಲ, ಅದು ಪುಡಿ ಮಾಡಿಕೊಳ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟ್ ಏನು ಮಸಾಲೆ ಮೊದಲು ಮಾಡಿ ಇಟ್ಕೊಂಡಿದ್ನಲ್ಲ, ಇದರಲ್ಲಿ 2 ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮತ್ತೆ ಮಿಕ್ಸಿಯಲ್ಲಿ ತಿರ್ಗಿಸ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ.
ನೆಕ್ಸ್ಟ್ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ. ನಿಮಗೆ ಕಡಿಮೆ ಅಂದರೆ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೋಬೋದು. ಬೆಲ್ಲದ ಪುಡಿ ನಾನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿಸಿಟ್ಕೊಂಡಿನಿ. ನೆಕ್ಸ್ಟ್ ಈಗ ಹುಣಸೆಹಣ್ಣು ಕೂಡ ಅಷ್ಟೇ ನೋಡಿ, ಸ್ವಲ್ಪ ಜಲ್ದಿ ಬೇಗ ನುಣ್ಣಗಾಗಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಒಂದು ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಮಸಾಲೆ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡು ತಿರ್ಗಿಸ್ಕೊಂಡಿದ್ದೀನಿ ನೋಡಿ, ನೈಸಾಗಿ ಪುಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕ್ಕೊಳ್ಬೋದು. ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನೀಗ ನೆಕ್ಸ್ಟು ಜೀರಿಗೆ ಹಾಕ್ತಾಯಿದ್ದೀನಲ್ಲ, ಅದಾದ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ನಾನು 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಈ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದು ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈ ಪೂರ್ತಿ ಶೇಂಗಾ ಬೀಜನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಈಗ ನೆಕ್ಸ್ಟ್ ಈಗ ನಾವು ಒಣ ಮೆಣಸಿನ್ಕಾಯಿ ಇರುತ್ತಲ್ಲ, ಒಂದು 4 ಮೆಣಸಿನ್ಕಾಯಿ ತೊಗೊಂಡು ಒಂದರಲ್ಲಿ 2 ಪೀಸ್ಗಳು ಮಾಡಿ ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಕಲರ್ ಚೆನ್ನಾಗಿ, ಈಗ ಶೇಂಗಾ ಬೀಜ ರೋಸ್ಟ್ ಆಗಿದ್ದಾವೆ, ಕಲರ್ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಾನು ಬೇಕಂತ ಈಗ 1 ಟೀ ಸ್ಪೂನಷ್ಟು ಒಣ ಖಾರದ ಪುಡಿ ಹಾಕ್ತೀನಿ. ಕಲರು ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಹಿಂಗೆ ಹಾಕಿದ ನಂತರ ನೆಕ್ಸ್ಟ್ ಈಗ ನಾವೀಗ ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ ನಂತರ ಏನು ನಾವು ಮಸಾಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ನಲ್ಲಿ, ಅವೆಲ್ಲ ಒಂದೊಂದಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಈ ಮಸಾಲ, ಆಮೇಲೆ ಹುಣಸೆಹಣ್ಣು, ಇದು ಎಲ್ಲ ಹಾಕ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಈ ಒಂದು ಮಸಾಲ ಇವತ್ತು ಈ ದಿನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಎಲ್ಲ ಅಳತೆ ಮಾಡಿ ನಾನು ತೊಗೊಂಡಿದ್ದೀನಿ. ಈ ರೀತಿ ಅಳತೆ ಮಾಡೋದ್ರಿಂದ ಟೇಸ್ಟ್ ಆಗಿರ್ಬೋದು, ಹಾಗೆ ಬೇಗ ಕೆಡಲ್ಲ. ಈ ರೀತಿ ನೀವು ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಮಸಾಲ ಬಂದು ಒಂದು 5 kg ಅನ್ನಕ್ಕಾಗೋಷ್ಟು ನಾನು ಮಸಾಲ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎತ್ತಿಟ್ಕೊಳ್ಬೋದು. ನಿಮಗೆ ಇದೇ ಅಳತೆಯಿಂದ ನೀವು ಕಡಿಮೆ ಆದರೂ ಮಾಡ್ಕೊಬೋದು, ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಇದು 5 kg ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಈಗ ಪುಳಿಯೋಗರೆ ಪೌಡರ್ ರೆಡಿ ಆಗಿದೆ. ನೀವು ಸ್ಟೋರ್ ಮಾಡಿ ಫ್ರಿಜ್ನಲ್ಲಿಟ್ಟು 1 ವರ್ಷದವರೆಗೆ ಕೂಡ ಇಟ್ಕೋಬೋದು. ಮಕ್ಕಳು ಹೊರದೇಶದಲ್ಲಿದ್ದರೆ ನೀವು ಮಕ್ಕಳಿಗೆ ಕೂಡ ಕಳಿಸ್ಕೊಡ್ಬೋದು. ನಾನು ಕೂಡ ನನ್ನ ಮಕ್ಕಳು ಹೊರದೇಶದಲ್ಲಿ ಇರೋದ್ರಿಂದ ಈ ರೀತಿ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.